ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಾರ್ಚ್ 22ರಂದು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿದೆ. ವಾಟಾಳ್ ನಾಗರಾಜರವರ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿರುವಂತಹ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಪೂರ್ಣವಾದಂತಹ ಸಂಪೂರ್ಣ ಬೆಂಬಲವನ್ನ ನೀಡಿವೆ. ಅಲ್ಲಲ್ಲಿ ಅಂಗಡಿಗಳು ಮುಚ್ಚಿರೋದನ್ನ ನೀವು ನೋಡ್ತಾ ಇರ್ಬೋದು. ಬಂದ್ಗೆ ಒಂದು ರೀತಿಯ ಬೆಂಬಲವನ್ನ ಕೂಡ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಪೂರ್ಣವಾಗಿ ಕಾಣಿಸ್ತಾ ಇದೆ. ಬೆಳಗಿನ ಜಾವದಲ್ಲಿ ಅಷ್ಟಾಗಿ ಬಂದ್ಗೆ ಹೆಚ್ಚಿನ ಬಿಸಿ ಮುಟ್ಟಿರಲಿಲ್ಲ. ಹಲವಾರು ವಾಹನಗಳು ಓಡಾಡ್ತಾ ಇದ್ವು, BMTCಗಳು ಕೂಡ ಓಡಾಡ್ತಾ ಇತ್ತು. ಆದರೆ ಸುಮಾರು 10 ಗಂಟೆಯ ನಂತರ ಬೆಂಗಳೂರಿನಲ್ಲಿ ಸ್ವಲ್ಪ ವಾಹನಗಳ ಸಂಖ್ಯೆ ವಿರಳವಾಗಿದೆ, ಹಾಗೂ ಓಡಾಡೋರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಇನ್ನು ಬಸ್ಗಳಲ್ಲಿ ಕೂಡ ಜನರು ಇಲ್ಲ. ಹಂಗಾಗಿ ಬಂದ್ಗೆ ಸ್ವಲ್ಪ ಬೆಂಬಲವನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಕಡೆ ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆ ಕೂಡ ಇದೆ. ಒಂದಷ್ಟು ಅಂಗಡಿಗಳು ತೆರೆದಿರೋದನ್ನ ನಾವು ನೋಡ್ಬೋದು. ಆದ್ರೆ ಬೆಳಗಿನ ಜಾವದಲ್ಲಿ ತೆರೆದಿದ್ದಂತಹ ಅಂಗಡಿಗಳು ಸುಮಾರು 10:30 ನಂತರ ಕ್ಲೋಸ್ ಮಾಡಿರೋದು ಕೂಡ ನಮ್ಮ ಕಣ್ಣಿಗೆ ಬೀಳ್ತಾ ಇದೆ. ಹಾಗೂ ವಾಹನಗಳು ಸಂಪೂರ್ಣವಾಗಿ ಕಾಣಿಸ್ತಾ ಇರೋದನ್ನು ಕೂಡ ನೀವು ನೋಡ್ಬೋದು. ವಿರಳವಾದಂತಹ ಜನಸಂಚಾರ ಬೆಂಗಳೂರಿಗೆ ಬಂದ್ನ ಬಿಸಿಯನ್ನ ಮುಟ್ಟಿಸಿದೆ. ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಗ ಮಾಡಲಾಗಿದೆ, ಹಾಗೂ KSRP ತುಕಡಿಗಳನ್ನ ಕೂಡ ನಾವು ಅಲ್ಲಲ್ಲಿ ಇರೋದನ್ನ ನೋಡ್ಬೋದು. ಬಂದ್ನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಸರ್ಕಾರ ಕೈಗೊಂಡಿದೆ. ಆದರೆ ಬಂದ್ ಯಶಸ್ವಿಯಾಗಿ ಆಗುತ್ತಾ ಇಲ್ವಾ ಅಂತ ಅನ್ನೋದು ಸಂಜೆವರೆಗೆ ಕಾಯ್ದು ನೋಡಬೇಕು. ಆದರೆ ನಾವು ಈಗ ನೋಡ್ತಾ ಇರುವಂತಹ ಸನ್ನಿವೇಶಗಳು ಹಾಗೂ ಈಗ ಅಂಗಡಿಗಳು ಮುಚ್ಚಿರೋದನ್ನ ನಾವು ನೋಡೋದಾದ್ರೆ, ಜನಗಳು ಕೂಡ ಓಡಾಟ ತುಂಬಾ ಕಡಿಮೆ ಇರೋದನ್ನ ನೋಡೋದಾದ್ರೆ ಬಂದ್ಗೆ ಬೆಂಬಲ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಆಟೋ ರಿಕ್ಷಾದವರು ಕೂಡ ಬಂದ್ಗೆ ಬೆಂಬಲವನ್ನ ನೀಡಿದ್ದಾರೆ. ಹಾಗಾಗಿ ಆಟೋ ರಿಕ್ಷಾಗಳು ಕೂಡ ಓಡಾಡ್ತಾ ಇಲ್ಲ. ಅಲ್ಲಲ್ಲಿ ಒಂದೊಂದು ಆಟೋಗಳು ಓಡಾಡ್ತಾ ಇರೋದನ್ನ ನಾವು ಗಮನಿಸೋದನ್ನ ಬಿಟ್ರೆ, ಸಂಪೂರ್ಣವಾಗಿ ರಸ್ತೆಯಲ್ಲಿ ವಿರಳವಾದಂತಹ ವಾಹನ ಸಂಚಾರವನ್ನ ನಾವು ಗಮನಿಸಬಹುದಾಗಿದೆ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಬಂದ್ನ ಬಿಸಿ ಎಷ್ಟರ ಮಟ್ಟಿಗೆ ಮುಟ್ಟುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಹಾಗೂ ಅಲ್ಲಲ್ಲಿ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ಕೊಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದೆ ಅನ್ನೋದು ಕೂಡ ಗಮನಕ್ಕೆ ಬಂದಿದೆ. ಹಾಗೂ ಇದರಿಂದ ಒಂದಷ್ಟು ಅಸ್ತವ್ಯಸ್ತ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದ್ರೆ ಹಾಲಿರ್ಬೋದು, ದಿನನಿತ್ಯದ ಬಳಕೆಯ ವಸ್ತುಗಳನ್ನ ಇರ್ಬೋದು ಕೊಂಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಅಲ್ಲಲ್ಲಿ ಹಾಲ್ ಬೂತ್ಗಳು ಕೂಡ ತೆರೆದಿರೋದು ನಮ್ಮ ಕಣ್ಣಿಗೆ ಬೀಳ್ತಾ ಇದೆ.